ಸಿದ್ದರಾಮಯ್ಯ ಸರ್ಕಾರ ಇದ್ರೆ ಮತಾಂತರ ಹೆಚ್ಚಾಗುತ್ತಾ? ಹೌದು ಅಂತಿದ್ದಾರೆ ಬಿಜೆಪಿಯವರು. ಆ ಆರೋಪ ಸತ್ಯ ಎನ್ನಿಸೋ ರೀತಿಯಲ್ಲಿ ಸರ್ಕಾರ ಕೂಡ ನಡೆದುಕೊಳ್ತಾ ಇದ್ದು ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಮತಾಂತರ ಪ್ರತಿಯೊಬ್ಬರ ಹಕ್ಕು. ಈ ಮಾತು ಹೇಳಿದ್ದು ಬೇರೆ ಯಾರೂ ಅಲ್ಲ, ಸಿಎಂ ಸಿದ್ದರಾಮಯ್ಯ. ಆ ಮೂಲಕ ಮತಾಂತರಕ್ಕೆ ಮಂತ್ರಿಗಳೇ ಕುಮ್ಮಕ್ಕು ಕೊಡುತ್ತಿದ್ದಾರೆ ಎಂದು ಹಿಂದೂಗಳು ಆಕ್ರೋಶ ಹೊರಹಾಕಿದ್ರು. ಈಗ ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗ್ತಿರ್ತಾರೆ. ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ? ಮತ್ತೊಂದು ವಿವಾದದಲ್ಲಿ ಸಿಲುಕಿದ ಸಿದ್ದು ಸರ್ಕಾರ. ಕ್ರೈಸ್ತರ ಜೊತೆ ಹಿಂದೂ ಜಾತಿ ಸೇರ್ಪಡೆಗೆ ಆಕ್ರೋಶ. ಕರ್ನಾಟಕದಲ್ಲಿ ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಕಿಚ್ಚು ದಗದಗಿಸುತ್ತಿದೆ. ಗಣತಿಯಲ್ಲಿ ಕ್ರಿಶ್ಚಿಯನ್ ಜೊತೆ ಹಿಂದೂ ಉಪಜಾತಿ ಸೇರ್ಪಡೆಯಾಗಿದ್ದು ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ದಲಿತ, ಲಿಂಗಾಯತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಮರಾಠ ಕ್ರಿಶ್ಚಿಯನ್, ಬಲಿಜ ಕ್ರಿಶ್ಚಿಯನ್, ಮಾದಾರ ಕ್ರಿಶ್ಚಿಯನ್, ಬಂಜಾರ ಕ್ರಿಶ್ಚಿಯನ್, ಬೋವಿ ಕ್ರಿಶ್ಚಿಯನ್ ಹೀಗೆ 47 ಜಾತಿ ಸೇರಿದ್ದಕ್ಕೆ ಆಕ್ರೋಶ ಸ್ಫೋಟಗೊಂಡಿದೆ. ಕ್ರೈಸ್ತ ಸೇರ್ಪಡೆಗೆ ಕಿಚ್ಚು. ಕ್ರಿಶ್ಚಿಯನ್ ಮತಾಂತರಿಗಳಿಗೆಂದೇ ಸಿದ್ದರಾಮಯ್ಯ ಸರ್ಕಾರ ಹೊಸ ಜಾತಿ ಸೃಷ್ಟಿಸಿದೆ. ಮತಾಂತರವಾದವರನ್ನ ಕ್ರೈಸ್ತ ಧರ್ಮಕ್ಕೆ ಸೇರಿಸಿಲ್ಲ, ಅದರ ಬದಲಿಗೆ ಮೂಲ ಜಾತಿ ಜೊತೆ ಕ್ರಿಶ್ಚಿಯನ್ ಎಂದು ಸೇರಿಸಿ ಹೊಸ ಜಾತಿ ಸೃಷ್ಟಿಸಲಾಗಿದೆ. ಉದಾಹರಣೆಗೆ ಕುರುಬ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ನೇಕಾರ ಕ್ರಿಶ್ಚಿಯನ್ ಹೀಗೆ ಹಲವು ಜಾತಿಗಳ ಜೊತೆ ಕ್ರಿಶ್ಚಿಯನ್ ಎಂದು ಕಾಲಂ ಮಾಡಲಾಗಿದೆ. ಈ ಬಗ್ಗೆ ಬಿಜೆಪಿ ನಾಯಕರು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಆಕ್ಷೇಪಣಾ ಪತ್ರ ಬರೆದಿದ್ದಾರೆ. ಅದರಲ್ಲೂ ವೀರಶೈವ ಲಿಂಗಾಯತ ಒಳಪಂಗಡದಲ್ಲೂ ಗೊಂದಲ ಸೃಷ್ಟಿಸಲಾಗಿದೆ. ವೀರಶೈವ ಮಹಾಸಭಾದಿಂದ 92 ಒಳಪಂಗಡಕ್ಕೆ ಮನವಿ ಮಾಡಿದ್ರೆ 135 ಒಳಪಂಗಡ ಸೇರ್ಪಡೆ ಮಾಡಲಾಗಿದೆ. ಇದಕ್ಕೆ ಅಖಿಲ ಭಾರತ ವೀರಶೈವ ಮಹಾಸಭಾ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಆದ್ದರಿಂದ ಮಹಾಸಭಾದಿಂದ ಆಕ್ಷೇಪಣೆ ಕೂಡ ಸಲ್ಲಿಕೆಯಾಗಿದೆ. ಆದರೆ ಆಯೋಗ ಹೇಗೆ ಪರಿಗಣಿಸುತ್ತೆ ಎಂಬ ಗೊಂದಲ ಮೂಡಿದೆ. ಸಮೀಕ್ಷೆ ವೇಳೆ ಏನ್ ಬರೀತಾರೋ ಬರೆಯಲಿ ಎಂದು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದು ಹಿಂದೂ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮೀಸಲಾತಿ ಯುದ್ಧ ತಾರಕಕ್ಕೇರಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಸಮುದಾಯಕ್ಕೆ ದೊಡ್ಡದೊಂದು ಗಿಫ್ಟ್ ಕೊಡಲು ಮುಂದಾಗಿದ್ದಾರೆ. ಅದೇ ವಿಚಾರ ದೊಡ್ಡ ಗೊಂದಲಕ್ಕೆ ಕಾರಣವಾಗಿದೆ. ಎಸ್ಟಿಗೆ ಸೇರುತ್ತಾ ಕುರುಬ ಸಮುದಾಯ? ಭರ್ಜರಿ ಗಿಫ್ಟ್ ಕೊಡ್ತಾರ ಸಿದ್ದರಾಮಯ್ಯ? ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಪ್ರಕ್ರಿಯೆಗಳು ಶುರುವಾಗುತ್ತಿರುವಾಗಲೇ ಜಾತಿ ಗದ್ದಲವು ಜೋರಾಗುತ್ತಿದೆ. ಸರ್ಕಾರದ ಕೆಲವು ನಡೆಗಳನ್ನ ವಿಪಕ್ಷಗಳು ಎತ್ತಿ ತೋರಿಸಿ ವಿರೋಧ ಮಾಡುತ್ತಿದೆ. ಈ ನಡುವೆ ಕುರುಬ ಸಮುದಾಯವನ್ನ ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡುವ ಸರ್ಕಾರದ ಚಿಂತನೆ ಜಾತಿ ಗದ್ದಲಕ್ಕೆ ಮತ್ತೊಂದು ಸೇರ್ಪಡೆಯಾಗಿದೆ. ಕುರುಬ ಸಮುದಾಯ ಹಿಂದುಳಿದ ವರ್ಗಗಳ ಪ್ರವರ್ಗ 2A ನಲ್ಲಿದೆ. ಇಲ್ಲಿ 15% ಮೀಸಲಾತಿಯನ್ನ ಈ ಸಮುದಾಯ ಪಡೆದುಕೊಳ್ಳುತ್ತಿದೆ. ಆದರೆ ಈ ಪ್ರವರ್ಗದಲ್ಲಿ ಕುರುಬ ಸಮುದಾಯದ ಜೊತೆಗೆ ಕುಂಬಾರ, ವಿಶ್ವಕರ್ಮ, ದೇವಾಂಗ, ಮಡಿವಾಳ, ನೇಕಾರ, ಅಗಸ, ತಿಗಳ ಸೇರಿದಂತೆ 102 ಜಾತಿಗಳಿವೆ. ಆದ್ರಿಂದ ಎಸ್ಟಿಗೆ ಸೇರಿಸಿ ಎಂದು ಹೋರಾಟ ಶುರುವಾಗಿದೆ. ಸಿದ್ದರಾಮಯ್ಯ ಪರ ಬೀದಿಗೆ ಇಳಿದ್ರೆ ಹುಷಾರ್. ಸ್ವಾಮಿಗಳೇ, ನೀವು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಸ್ವಾಮಿಗಳೇ, ಬೇಕಾದ್ರೆ ಸಿದ್ದರಾಮಯ್ಯನ ಮನೆ ಹೋಗಿ ಆಶೀರ್ವಾದ ಮಾಡಿ, ಮಠದಲ್ಲಿ ಆಶೀರ್ವಾದ ಮಾಡ್ಕೊಳ್ಳಿ. ಬೀದಿಗೆ ಸಿದ್ದರಾಮಯ್ಯನ ಪರ ಬಂದ್ರೆ ಬೇರೆ ತರ ಆಗುತ್ತೆ. ಸಿದ್ದರಾಮಯ್ಯನ ಕಾಲಾಳುಗಳೆಲ್ಲ ನೀವು, ಕಾಂಗ್ರೆಸ್ ಪಕ್ಷದ ಜೀತಗಾರರೆಲ್ಲ ಸ್ವಾಮಿಗಳೇ, ಕುರುಬ ಸಮಾಜದ ಪೀಠಾಧಿಪತಿಗಳು ನೀವು. ಎಚ್ಚರ. ಈ ತಂಟೆ ಬರಕೂಡ್ದು ನೀವು. ಸಿದ್ದರಾಮಯ್ಯನ ಪರ ಅಲ್ಲಿ ಇಲ್ಲಿ ಹೋಗೋದು, ಜನ ಎತ್ಕಟ್ಟೋದು, ಭಾಷಣ ಮಾಡೋದು. ನೋ. ಸಿದ್ದರಾಮಯ್ಯ ಹಾಗೂ ಮಠಕ್ಕೂ ಸಂಬಂಧವೇ ಇಲ್ಲ. ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಮಠಾಧಿಪತಿಗಳಿಗೆ ವಿನಂತಿ ಮಾಡ್ತಾ ಇದ್ದೀನಿ, ನಿಮ್ಮನ್ನ ಈಚೆ ಬಿಡ್ತಾರೀಗ. ಯಾಕೆ ಸಿದ್ದರಾಮಯ್ಯ ಸಂಕಷ್ಟ ಬಂದ್ ಸ್ವಾಮಿಗಳೇ, ನಿಮ್ಮನ್ನ ಸ್ವಾಮಿಗಳು ಮಾಡಿದವನು ವಿಶ್ವನಾಥ. ಕಾಗಿನೆಲೆ ಮಹಾಸಂಸ್ಥಾನ ಕನಕರು ನಿರ್ಮಾತೃ ವಿಶ್ವನಾಥ, ಪ್ರಥಮ ಪೀಠಾಧ್ಯಕ್ಷನೇ ನಾನು. ಅಲ್ಲಿ ಯಾವ ಸಿದ್ದರಾಮಯ್ಯನೂ ಇತ್ತಿಲ್ಲ ಅವತ್ತು.
ವಿರೋಧ ಇತ್ತು, ಮಠ ಬೇಡ ಅಂತೇಳಿ. ಕುರುಬರಿಗೆ ಎಸ್ಟಿ ಸ್ಥಾನಮಾನ ನೀಡುವುದು ಸಿಎಂ ಸಿದ್ದರಾಮಯ್ಯ ಹೋರಾಟ ಎಂದು ಬಿಜೆಪಿ ಕಿಡಿಕಾರಿದೆ. 7% ಮೀಸಲಾತಿ ಹೊಂದಿರುವ ಎಸ್ಟಿ ಪಂಗಡಕ್ಕೆ ಕುರುಬರನ್ನ ಸೇರಿಸುವುದು ಸರಿಯಲ್ಲ ಎಂದು ಆಕ್ಷೇಪ ಎತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮೀಸಲಾತಿ ಯುದ್ಧ ತಾರಕಕ್ಕೇರಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಸಮುದಾಯಕ್ಕೆ ದೊಡ್ಡದೊಂದು ಗಿಫ್ಟ್ ಕೊಡಲು ಮುಂದಾಗಿದ್ದಾರೆ. ಅದೇ ವಿಚಾರ ದೊಡ್ಡ ಗೊಂದಲಕ್ಕೆ ಕಾರಣವಾಗಿದೆ. ಎಸ್ಟಿಗೆ ಸೇರುತ್ತಾ ಕುರುಬ ಸಮುದಾಯ? ಭರ್ಜರಿ ಗಿಫ್ಟ್ ಕೊಡ್ತಾರಾ ಸಿದ್ದರಾಮಯ್ಯ? ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಪ್ರಕ್ರಿಯೆಗಳು ಶುರುವಾಗುತ್ತಿರುವಾಗಲೇ ಜಾತಿ ಗದ್ದಲವು ಜೋರಾಗುತ್ತಿದೆ. ಸರ್ಕಾರದ ಕೆಲವು ನಡೆಗಳನ್ನ ವಿಪಕ್ಷಗಳು ಎತ್ತಿ ತೋರಿಸಿ ವಿರೋಧ ಮಾಡುತ್ತಿದೆ. ಈ ನಡುವೆ ಕುರುಬ ಸಮುದಾಯವನ್ನ ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡುವ ಸರ್ಕಾರದ ಚಿಂತನೆ ಜಾತಿ ಗದ್ದಲಕ್ಕೆ ಮತ್ತೊಂದು ಸೇರ್ಪಡೆಯಾಗಿದೆ. ಕುರುಬ ಸಮುದಾಯ ಹಿಂದುಳಿದ ವರ್ಗಗಳ ಪ್ರವರ್ಗ 2A ನಲ್ಲಿದೆ. ಇಲ್ಲಿ 15% ಮೀಸಲಾತಿಯನ್ನ ಈ ಸಮುದಾಯ ಪಡೆದುಕೊಳ್ಳುತ್ತಿದೆ. ಆದರೆ ಈ ಪ್ರವರ್ಗದಲ್ಲಿ ಕುರುಬ ಸಮುದಾಯದ ಜೊತೆಗೆ ಕುಂಬಾರ, ವಿಶ್ವಕರ್ಮ, ದೇವಾಂಗ, ಮಡಿವಾಳ, ನೇಕಾರ, ಅಗಸ, ತಿಗಳ ಸೇರಿದಂತೆ 102 ಜಾತಿಗಳಿವೆ. ಆದ್ರಿಂದ ಎಸ್ಟಿಗೆ ಸೇರಿಸಿ ಎಂದು ಹೋರಾಟ ಶುರುವಾಗಿದೆ. ಸಿದ್ದರಾಮಯ್ಯ ಪರ ಬೀದಿಗೆ ಇಳಿದ್ರೆ ಹುಷಾರ್. ಸ್ವಾಮಿಗಳೇ, ನೀವು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಸ್ವಾಮಿಗಳೇ, ಬೇಕಾದ್ರೆ ಸಿದ್ದರಾಮಯ್ಯನ ಮನೆ ಹೋಗಿ ಆಶೀರ್ವಾದ ಮಾಡಿ, ಮಠದಲ್ಲಿ ಆಶೀರ್ವಾದ ಮಾಡ್ಕೊಳ್ಳಿ. ಬೀದಿಗೆ ಸಿದ್ದರಾಮಯ್ಯನ ಪರ ಬಂದ್ರೆ ಬೇರೆ ತರ ಆಗುತ್ತೆ. ಸಿದ್ದರಾಮಯ್ಯನ ಕಾಲಾಳುಗಳೆಲ್ಲ ನೀವು, ಕಾಂಗ್ರೆಸ್ ಪಕ್ಷದ ಜೀತಗಾರರೆಲ್ಲ ಸ್ವಾಮಿಗಳೇ, ಕುರುಬ ಸಮಾಜದ ಪೀಠಾಧಿಪತಿಗಳು ನೀವು. ಎಚ್ಚರ. ಈ ತಂಟೆ ಬರಕೂಡ್ದು ನೀವು. ಸಿದ್ದರಾಮಯ್ಯನ ಪರ ಅಲ್ಲಿ ಇಲ್ಲಿ ಹೋಗೋದು, ಜನ ಎತ್ಕಟ್ಟೋದು, ಭಾಷಣ ಮಾಡೋದು. ನೋ. ಸಿದ್ದರಾಮಯ್ಯಗೂ ಮಠಕ್ಕೂ ಸಂಬಂಧವೇ ಇಲ್ಲ. ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಮಠಾಧಿಪತಿಗಳಿಗೆ ವಿನಂತಿ ಮಾಡ್ತಾ ಇದ್ದೀನಿ, ನಿಮ್ಮನ್ನ ಈಚೆ ಬಿಡ್ತಾರೀಗ. ಯಾಕೆ ಸಿದ್ದರಾಮಯ್ಯ ಸಂಕಷ್ಟ ಬಂದು, ಸ್ವಾಮಿಗಳೇ, ನಿಮ್ಮನ್ನು ಸ್ವಾಮಿಗಳು ಮಾಡಿದವನು ವಿಶ್ವನಾಥ. ಕಾಗಿನೆಲೆ ಮಹಾಸಂಸ್ಥಾನ ಕನಕರು ನಿರ್ಮಾತೃ ವಿಶ್ವನಾಥ, ಪ್ರಥಮ ಪೀಠಾಧ್ಯಕ್ಷನೇ ನಾನು. ಅಲ್ಲಿ ಯಾವ ಸಿದ್ದರಾಮಯ್ಯನೂ ಇತ್ತಿಲ್ಲ. ಅವತ್ತು ವಿರೋಧ ಇತ್ತು, ಮಠ ಬೇಡ ಅಂತೇಳಿ. ಕುರುಬರಿಗೆ ಎಸ್ಟಿ ಸ್ಥಾನಮಾನ ನೀಡುವುದು ಸಿಎಂ ಸಿದ್ದರಾಮಯ್ಯ ಹೋರಾಟ ಎಂದು ಬಿಜೆಪಿ ಕಿಡಿಕಾರಿದೆ. 7% ಮೀಸಲಾತಿ ಹೊಂದಿರುವ ಎಸ್ಟಿ ಪಂಗಡಕ್ಕೆ ಕುರುಬರನ್ನ ಸೇರಿಸುವುದು ಸರಿಯಲ್ಲ ಎಂದು ಆಕ್ಷೇಪ ಎತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.